ಓದಲೇಬೇಕು ಜೀವನ ಮಾಡೋಕ್ಕೆ ಅನ್ನೋದು ಸುಳ್ಳು ಸರ್. ಹಸ ಕಟ್ಕೊಂಡ್ರೆ ಜೀವನ ಮಾಡ್ಬೋದು ಸರ್. ಹೌದು. ತಿಂಗಳಿಗೆ ಬಿಲ್ಲು 1.5 ಲಕ್ಷ ಬರ್ತದೆ ಸರ್. ಹಾಂ, ಅದರಲ್ಲಿ ನಂದು ಖರ್ಚು ಎಲ್ಲ ತೆಗೆದು ನಾನು ಏನಿಲ್ಲ ಅಂದ್ರೂ 60,000 ರಿಂದ 70,000 ರೂಪಾಯಿ ಒಂದು ಮಂತ್ಲಿ ಉಳಿಸ್ತಿದ್ದೀನಿ ಸರ್. ನಾನು ಗೌರ್ಮೆಂಟ್ ಕೆಲ್ಸಕ್ಕೆ ಹೋದ್ರೂ 50,000 60,000 ಅಂತಾರೆ. ನಾನೇ ಖುದ್ದಾಗಿ ನನ್ನ ಮನೆ ಮುಂದೆ ನಮ್ಮ ಮನೆ ಮುಂದೆ ನಾವು ಮಾಡ್ತಿದ್ವಿ ಸರ್ ಕೆಲಸ. ನಮ್ಮ ಕೆಲಸ ಅದರಲ್ಲಿ ನಮ್ಮ ಬಿಸ್ನೆಸ್ ಇದ್ದಂಗೆ ಇದು. ಹಂಗಾಗಿ ಮಾಡ್ಬೋದು ಸರ್. ಈಗ ಕರಿತಿರೋದಂದ್ರೆ 8 ಹಸ ಪ್ರೆಸೆಂಟ್ ಕರಿತಾ ಇದ್ದಾವೆ ಸರ್. ನಾವು 8 ಹಸದಿಂದ ಒಂದು ಟೈಮಿಗೆ 80 ಲೀಟ್ರು 75 ಹಂಗೆ ಹಾಕ್ತೀವಿ ಸರ್. ಹಾಂ, 2 ಟೈಮಿಂದ 1.60 ಅಷ್ಟು ಹಾಲು ಹಾಕ್ತಿದ್ವಿ ಸರ್. ಯಾಕಂದರೆ ಸರ್ ಡೈರಿ ಕಡೆಯಿಂದ ಫೀಡಿನ ರೇಟು 25 ರೂಪಾಯಿ ಇದೆ 1 kg ಸರ್. ನಮಗೊಂದು ಲೀಟ್ರ್ ಹಾಲೇ 28 ರೂಪಾಯಿ ತಾಂತಿದ್ದಾರೆ. ನಾವು 25 ರೂಪಾಯಿ ಒಂದು ಫೀಡೆ 1 kg ಫೀಡ್ ಹಾಕಿ ನಮ್ಗೆ ಇನ್ನೇನು ಲಾಭ ಸಿಗುತ್ತೆ ಸರ್. ನಾವು ಅದರಲ್ಲಿ ಹಂಗೆ ಕಾಲೇಜ್ಗೆ ಹೋಗ್ತೀನಿ 10 ಗಂಟೆ ಮೇಲೆ, 12-1 ಗಂಟೆ ಅಷ್ಟೊತ್ತಿಗೆ ವಾಪಸ್ ಬರ್ತೀನಿ. ಬಂದು ಮತ್ತೆ ಕಾಲೇಜ್ ಮೇಂಟೆನೆನ್ಸ್ ಮಾಡ್ತೀನಿ ಸರ್. ಹೌದು, ತಗೊಂಡಿದ್ವಿ. ಆ ಹೊಲಕ್ಕೆ ವರ್ಷಕ್ಕೆ 15,000 ಕಟ್ಟಬೇಕು. ಅವ್ರದ್ದೇನೆ ಬೋರ್ ಇದೆ ಎಲ್ಲಿದೆ ಅಲ್ಲಿ. ಒಂದು ರೆಡ್ನೆ ಪೇರ್ ಹಾಕಿದ್ದೀವಿ. ಅದು ಕರೆಕ್ಟು 1 ತಿಂಗಳಿಗೆ. ನಮ್ಮ ಹೆಸರು ಕುಮಾರ್ ಅಂತ. ನಾವು ಮೂಲತಃ ಚಳ್ಳಕೆರೆ ತಾಲೂಕು ನರಹರಿ ನಗರ ಗ್ರಾಮದಿಂದ. ನಮ್ಮವು ಹಸಗಳು ಒಂದು 14-15 ಹಸ ಇದ್ದಾವೆ. ಅದರಲ್ಲಿ 1-2 ಕರ ಇದ್ದಾವೆ. ಈಗ ಅಷ್ಟು ಹಸ ಇದ್ದೇವೆ ಅಂದರೆ 1-2 ಕರ ಸಾಕಿದ್ದೀವಿ. ಜೊತೆಗೆ ನಾವು ಹೈನುಗಾರಿಕೆ ಸ್ಟಾರ್ಟ್ ಮಾಡೋದು ಈಗ ಒಂದು 5 ವರ್ಷ ಆಗ್ತಾ ಬಂದಿದೆ. ನಾನು ಎಜುಕೇಷನ್ ಬಂದುಬಿಟ್ಟು ನಮ್ಮದು BSc ಆಗಿದೆ. BSc ಆಗಿ ಮತ್ತು ಹಾಗೆ ಕಂಟಿನ್ಯೂ ಮಾಡ್ತಾನೇ ಇದ್ದೀನಿ. ಹಾಗೆ ಹಸಗಳ್ನು ಮಾಡ್ತಾಯಿದ್ದೀನಿ ನಾನು. ಹಸಗಳ್ನು ಬಿಟ್ಟಿಲ್ಲ. ನಮಗೆ ಜಾಸ್ತಿ ಕೆಲಸ ಬರೋಲ್ಲ ಹಸಗಳಿಂದ. ಅದಕ್ಕೆ ನಾವು ಜೊತೆಗೆ ಹಸ ನಾವು ಚೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಹಸದಲ್ಲಿ ಮೇಯ್ನು ಅಂದರೆ ಒಂದು ಫೀಡ್ ಮೇಂಟೆನೆನ್ಸು ಮತ್ತು ಮೇವು ಮೇಂಟೆನೆನ್ಸು. ನಾವು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀವಿ ಆ ಥರ ನಮಗೆ ಅವು ಹಾಲಿನ ಇಳುವರಿ ಬರ್ತವೆ. ನಾವೀಗ ಫೀಡ್ ಬಂದುಬಿಟ್ಟು CP ಫೀಡ್ ಹಾಕ್ತಾಯಿದ್ದೀವಿ. ಮತ್ತು ಮೆಕ್ಕೆಜೋಳದ ಹಿಟ್ಟು, ಕಡಲೆಕಾಯಿ ಹಿಂಡಿ ಈ ಥರ ಫೀಡ್ ಕೊಡ್ತಾಯಿದ್ದೀವಿ. ಮೇವು ಬಂದುಬಿಟ್ಟು 2 ಟೈಮ್ ಕೊಡ್ತೀವಿ. 1 ಟೈಮ್ ಹಸಿ ಮೇವು ಕೊಡ್ತೀವಿ, 1 ಟೈಮ್ ಒಣ ಮೇವು ಕೊಡ್ತೀವಿ. ಮೇವನ್ನ ಚಾಪ್ ಕಟ್ರಿಗೆ ಹಾಕಿ ಹಾಕೋದ್ರಿಂದ ಹಸುಗಳು ಚೆನ್ನಾಗಿ ಮೇವು ತಿಂತವೆ. ನಾವು ಜಾಸ್ತಿ ಮೇವು ಕೊಡೋಕೆ ಹೋಗಲ್ಲ. ದಿನಕ್ಕೆ 2 ಟೈಮ್ ಕೊಡ್ತೀವಿ. ಅವು ಚೆನ್ನಾಗಿ ಹೊಟ್ಟೆ ತುಂಬ ತಿಂದು ಮಲ್ಕೊಂಡು ಜಾಸ್ತಿ ಮೆಲ್ಕು ಹಾಕಿದಷ್ಟು ನಮಗೆ ಹಾಲಿನ ಇಳುವರಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ದಿನಕ್ಕೆ 2 ಟೈಮ್ ಅಷ್ಟೇ ನಾವು ಮೇವು ಕೊಡೋದು. ಮತ್ತು ಇನ್ನೊಂದು ಹಸಗಳಿಗೆ ಮೇಯ್ನ್ ಅಂದರೆ ನೀರು. ನಾವು ಎಷ್ಟು ನೀರು ಕೊಡ್ತೀವಿ ಈಗಿನ ಕಾಲಕ್ಕೆ, ಈಗ ಬೇಸಿಗೆ ಕಾಲಕ್ಕೆ ಜಾಸ್ತಿ ನೀರು ಕೊಡಬೇಕಾಗುತ್ತೆ. ಹಸಗಳು ಹೆಚ್ಚಾಗಿ ನೀರು ಕುಡಿದ್ರೆ ಚೆನ್ನಾಗಿ ಆರೋಗ್ಯವಾಗೂ ಇರ್ತವೆ, ಚೆನ್ನಾಗಿ ಹಾಲಿನ ಇಳುವರಿನೂ ಬರುತ್ತೆ, ಎಲ್ಲನೂ ಚೆನ್ನಾಗಿರುತ್ತೆ. ಹಾಗಾಗಿ ನೀರು ಮಾತ್ರ ಅವಕ್ಕೆ ಇಷ್ಟಪಟ್ಟಷ್ಟು ಎಷ್ಟು ಕುಡಿತಾವೋ ಅಷ್ಟು ನೀರನ್ನು ನಾವು ಕೊಡಬೇಕಾಗುತ್ತೆ. ನಾವು ಸ್ವಲ್ಪ ಇಡೋದು, ಮುಸ್ರೆ ಇಡೋದು, ಜೊತೆಗೆ ಸ್ವಲ್ಪ ನೀರು ಇಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಹೈನುಗಾರಿಕೆಯಲ್ಲಿ ನಾವು ಹೆಂಗೆ ಮೇಂಟೆನೆನ್ಸ್ ಮಾಡ್ತೀವೋ ಆ ಥರ ನಮಗೆ ಒಂದು ಲಾಭ ಸಿಗುತ್ತೆ. ಇನ್ನೊಂದು ಫಸ್ಟ್ ಪಾಲು ಹಸುಗಳಲ್ಲಿ ಅಂದರೆ ಒಂದು ನಾವು ಹಸು ತರಬೇಕಾದಾಗ ಒಳ್ಳೆ ಹಸುಗಳನ್ನ ತರಬೇಕು ಚೂಸ್ ಮಾಡಿಬಿಟ್ಟು. ಎಂಥವೋ ಕಮ್ಮಿ ರೇಟಿಗೆ ಸಿಗ್ತಾವಂತ ಇಂಥ ಹಸುಗಳ ತಂದರೆ ಅದರಿಂದ ಭಾರಿ ಲಾಸ್ ಆಗುತ್ತೆ. ಆದಷ್ಟು ನಮಗೆ ಮೇಂಟೆನೆನ್ಸಿಗೆ ಸಿಗೋವಂಥ ಒಳ್ಳೆ ಹಸಗಳು, HF ಹಸಗಳು, ಒಳ್ಳೆ ಜರ್ಸಿ ಹಸಗಳನ್ನ ತಂದು ನಾವು ಮೇಂಟೆನೆನ್ಸ್ ಮಾಡಬೇಕಾಗುತ್ತೆ. ಹಸಗಳಲ್ಲಿ ಮೇಯ್ನು ನಾವು ಒಂದು ಕೆಚ್ಚಲು ಆ ಥರ ಎಲ್ಲನೂ ನೋಡಿ ಹಸಗಳಿನ ಪ್ರತಿಯೊಂದನ್ನು ಪರೀಕ್ಷೆ ಮಾಡಿ ತೊಟ್ಟು ಹೋಗಿರೋದು ಭಾಳ ಮೋಸ ಆಗ್ತವೆ. ಹಾಗಾಗಿ ಎಲ್ಲವನ್ನು ನೋಡಿ ನಾವು ತರಬೇಕಾಗುತ್ತೆ ಹಸಗಳು. ನಾವು ಎಷ್ಟು ಚೆನ್ನಾಗಿ ಹಸನ ಮೇಂಟೈನ್ ಮಾಡ್ತೀವೋ ಅಷ್ಟು ನಮಗೆ ಲಾಭ ಬರುತ್ತೆ ಹಸುಗಳಲ್ಲಿ. ಈ ಥರ ನಾವು ಮೇಂಟೆನೆನ್ಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸರ್ ನಮ್ಮಲ್ಲಿ ಈಗ 14 ಹಸು ಇದ್ದಾವೆ. ಅದರಲ್ಲಿ 1-2 ಕರ ಇದೆ. ಒಂದು ವರ್ಷದ ಕರ ಇದೆ, ಇನ್ನೊಂದು 1.5 ವರ್ಷದ ಕರ ಇದೆ. ಅದು 1.5 ವರ್ಷದ ಕರ ಫಲ ಆಗಿದೆ ಮೊನ್ನೆ. ಈಗ ಅದು ನೆಕ್ಸ್ಟ್ ಇನ್ನೇನು ನಮಗೆ 10 ಬೀಳ ಕರ ಹಾಕಕ್ಕೆ ಬರುತ್ತೆ. ಮತ್ತು ಅದರಲ್ಲಿ ನಮಗೆ ಈಗ ಕರಿತಿರೋದಂದರೆ 8 ಹಸ ಪ್ರೆಸೆಂಟ್ ಕರಿತಾ ಇದ್ದಾವೆ ಸರ್. ನಾವು 8 ಹಸದಿಂದ ಒಂದು ಟೈಮಿಗೆ 80 ಲೀಟ್ರು 75 ಹಂಗೆ ಹಾಕ್ತೀವಿ ಸರ್. ಹಾಂ, 2 ಟೈಮಿಂದ 1.60 ಅಷ್ಟು ಹಾಲು ಹಾಕ್ತಿದ್ವಿ ಸರ್. ಹೌದು ಹೌದು ಸರ್. ನಮ್ಮದು ಮಾಮೂಲಿ ನಮ್ಮೂರಿಂದ ನರದಲ್ಲಿ ಡೈರಿ ಇದೆ, KMF ಶಿವಮೊಗ್ಗ ಹಾಲು ಸರ್. ನಮಗೆ ಹಾಲಿನ ರೇಟ್ ಬಂದುಬಿಟ್ಟು 3-5 ಫ್ಯಾಟ್ ಬಂದರೆ ನಮಗೆ 28 ರೂಪಾಯಿ ಹಾಲಿನ ರೇಟ್ ಹಾಕ್ಕೊಡ್ತಾರೆ. ಫ್ಯಾಟ್ ನಾವು ಜಾಸ್ತಿ ಕೊಟ್ಟಷ್ಟು ಹಾಲಿನ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಬಿಟ್ಟು ಸರ್ಕಾರದಿಂದ ಸಹಾಯಧನ ಅಂತ 5 ರೂಪಾಯಿ ಕೊಡ್ತಿದ್ದಾರೆ ಸರ್ ನಮಗೆ. ಹಾಂ, ಇಲ್ಲ ಸರ್, ಏನಂದ್ರೂ ಸ್ವಲ್ಪ ಕಷ್ಟನೇ ಸರ್. ಯಾಕಂದರೆ ಸರ್ ಡೈರಿ ಕಡೆಯಿಂದ ಫೀಡಿನ ರೇಟು 25 ರೂಪಾಯಿ ಇದೆ 1 kg ಸರ್. ನಮಗೊಂದು ಲೀಟ್ರ್ ಹಾಲೇ 28 ರೂಪಾಯಿ ತಾಂತಿದ್ದಾರೆ. ನಾವು 25 ರೂಪಾಯಿ ಒಂದು ಫೀಡೆ 1 kg ಫೀಡ್ ಹಾಕಿ ನಮ್ಗೆ ಇನ್ನೇನು ಲಾಭ ಸಿಗುತ್ತೆ ಸರ್. ನಾವು ಅದರಲ್ಲಿ ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದರಲ್ಲಿ ಸ್ವಲ್ಪ ಕಮ್ಮಿ ರೇಟಿಂದ ಆಗಲಿ ಫೀಡ್ ಹಾಕ್ಕೊಂಡು ಚೆನ್ನಾಗಿ ನಾವು ಹಸಗಳನ್ನ ಮೇಂಟೈನ್ ಮಾಡ್ಕೊಂಡು ಅದರಲ್ಲೇ ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ ಸರ್. ನಮಗೆ ಹಾಲಿನ ರೇಟು ಅನ್ನೋದಕ್ಕಿಂತ ಇನ್ನೊಂದು ಗೊಬ್ಬರದಲ್ಲಿ ಸ್ವಲ್ಪ ಉಳಿಯುತ್ತೆ, ಸಹಾಯಧನ ಉಳಿಯುತ್ತಲ್ಲ ಸರ್. ಅದರಾಗಿ ನಾವು ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದೀವಿ ಸರ್. ಸರ್ ಏನಂದರೆ ಮೇಂಟೆನೆನ್ಸ್ ಮಾಡೋದ್ರಲ್ಲಿ ಇದೆ ಸರ್. ನಾವು ಹೆಂಗೆ ಮೇಂಟೆನೆನ್ಸ್ ಕೊಡ್ತೀವಿ ಅದೇ ಥರ ನಮಗೆ ಒಳ್ಳೆ ಲಾಭ ಬರುತ್ತೆ ಹಸುಗಳಲ್ಲಿ. ಹೌದು ಸರ್, ಹೌದು ಸರ್, ಹೌದು. ಕರೆಕ್ಟಾಗಿ ಒಂದು ಹಸು 10 ಲೀಟ್ರ್ ಹಾಲು ಕರಿತಿದೆ ಅಂದರೆ ಬೆಳಗ್ಗೆ 4.25 kg, ಸಾಯಂಕಾಲ 4.25 kg ಸಖತ್ ಕರೆಕ್ಟಾಗಿ ಫೀಡ್ ಕೊಟ್ಟರೆ ಒಳ್ಳೆ ಫೀಡ್ನ ಆ ಹಸು ಕಂಟಿನ್ಯೂಸ್ ಅದೇ ಹಾಲು ಬರುತ್ತೆ ಸರ್. ಅದು
ಮತ್ತು ಬಡತನ ಆಗೋದು ಏನೂ ಆ ಥರ ಏನು ವೇರಿಯೇಷನ್ ಆಗಲ್ಲ. ಈಗ ಎಷ್ಟೋ ಒಂದು ಕೊಡೋದು 2 kg ಕೊಡೋದು ಬಿಡು ಅಂತ ಹಂಗೆಲ್ಲ ಮಾಡೋಂಗಿಲ್ಲ ಸರ್. ಹಂಗೆ ನೀವೇ ನೋಡ್ಕೊಂತೀರಾ ಅಥವಾ ಲೇಬರ್ ಇದ್ದಾರಾ? ಇಲ್ಲ ಸರ್, ನಾವೇ ಸರ್. ಲೇಬರ್ನ ಇಟ್ಟರೆ ಈಗ ಅವರಿಗೆ ಮೇಂಟೆನೆನ್ಸ್ ಮಾಡೋಕ್ಕೆ ಬರಲ್ಲ. ಈಗ ನಮ್ಮ ಕೆಲಸ ನಾವು ಮಾಡೋಕ್ಕೂ ನಮ್ಮ ಕೆಲಸ ಬೇರೆ ಕೈಲಿ ಮಾಡ್ಸೋಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಸರ್. ಅದು ಅವರು ಎಲ್ಲ ಅಷ್ಟು ಚೆನ್ನಾಗಿ ಮಾಡಲ್ಲ. ಲೇಬರ್ನ ಇಟ್ಟರೆ ಅದಕ್ಕೂ ಖರ್ಚು ಸರ್. ನಾವಿದ್ವಿ, ನಮ್ಮ ತಂದೆಯವ್ರು ಇದ್ದಾರೆ, ನಮ್ಮ ತಾಯಿಯವ್ರು, ನಾವೇ ಮೂವರು ಮಾಡ್ಕೊತಿದ್ದೀವಿ. ನಮಗೇನಂತ ಜಾಸ್ತಿ ರಿಸ್ಕ್ ಇಲ್ಲಲ್ಲ ಸರ್. ನಾನು ಮಧ್ಯಾಹ್ನದ ಮೇಲೆ ಕಾಲೇಜ್ಗೆ ಹೋಗ್ತೀನಿ 10 ಗಂಟೆ ಮೇಲೆ, 12-1 ಗಂಟೆ ಅಷ್ಟೊತ್ತಿಗೆ ವಾಪಸ್ ಬರ್ತೀನಿ, ಬಂದು ಮತ್ತೆ ಕಾಲೇಜ್ ಮೇಂಟೆನೆನ್ಸ್ ಮಾಡ್ತೀನಿ ಸರ್. ಹೌದು ಸರ್. ನಿಮ್ದು ಸ್ವಂತ ಹೊಲ ಇಲ್ಲ ಅಂತ ಕೇಳ್ಪಟ್ಟೆ, ಆದ್ರೂ ಇಷ್ಟ ಬಂದು ಹಸು ಮೇಂಟೈನ್ ಮಾಡ್ತಿದ್ದೀರಾ, ಗ್ರೇಟ್. ಅದೇ ಯಾವ ತರ ಮೇಂಟೈನ್ ಮಾಡ್ತಿದ್ದೀರಾ ಅಂತ. ಅದೇ ಸರ್, ನಾವು ಒಂದ್ ಮೇವಿಗೆ ಒಣ ಮೇವು ಹಾಕ್ತಿವಿ, ಅದನ್ನ ಕೊಂಡ್ಕೊಂಡ್ ಬರ್ಬೇಕಾಗುತ್ತೆ ರೈತರಿಂದ. ಇನ್ನೊಂದು ಮೇವಿಗೆ ಹಸೆ ಮೇವು ಸರ್. ಅಲ್ಲಿ 1-2 ಎಕರೆ ನಾವು ಕಾಂಟ್ರಾಕ್ಟ್ ಹೊಲ ತಗೊಂಡಿದ್ವಿ. ಆ ಹೊಲಕ್ಕೆ ವರ್ಷಕ್ಕೆ 15,000 ಕಟ್ಟಬೇಕು. ಅವ್ರದ್ದೇನೆ ಬೋರ್ ಇದೆ, ಎಲ್ಲಿದೆ ಅಲ್ಲಿ. ಒಂದು ರೆಡ್ನೆ ಪೇರ್ ಹಾಕಿದ್ದೀವಿ, ಅದು ಕರೆಕ್ಟು 1 ತಿಂಗಳಿಗೆ ರಿಟರ್ನ್, ಒಂದು ಬೆಳೆ ಕಟಾವು ಬರುತ್ತೆ. ಇನ್ನೊಂದು ಗ್ರೀನ್ ನೇಪೆಲ್ ಹಾಕಿದ್ದೀವಿ. ಅವೆರಡು ನೇಪೆಲ್ನ ಜೊತೆ ಮಿಕ್ಸ್ ಹೊಡೆದು ಒಂದು ಮೇವಿಗೆ ಹಾಕ್ತೀವಿ, ಬೆಳಗ್ಗೆ ಮೇವಿಗೆ. ಮಧ್ಯಾಹ್ನ ಮೇವಿಗೆ ನಾವು ಒಣ ಮೇವು ಹಾಕ್ತೀವಿ. ಹಂಗಾಗಿ ನಮ್ಮ ಮೇವಿಂದ ಅಂತ ಜಾಸ್ತಿ ಖರ್ಚು ಬರಲ್ಲ. ನಾವೇ ತೋಟ ಮಾಡ್ಕೊಂಡು ನಾವೇ ಬೆಳಿತಿರೋದ್ರಿಂದ ನಮಗೆ ಮೇವಿನ ಖರ್ಚು ಬರಲ್ಲ ಸರ್. ಅದು ಹೌದು. ಇದು ಒಣ ಮೇವೆಲ್ಲ ತಗೊಂತೀರಾ? ಹ್ಞೂ ಸರ್. ಒಣ ಮೇವು ಅಂದರೆ ಈ ಮೆಕ್ಕೆಜೋಳ ಸೆಪ್ಪೆ, ರಾಯಿ ಕಡ್ಡಿ, ಬಿಳಿಜೋಳ ಸೆಪ್ಪೆ, ಯಾವುದೇ ಥರದ ಒಣ ಮೇವು ಸಿಕ್ಕರೂ ತಗೊಂಬಂದು ಹಾಕ್ತೀವಿ ಸರ್. ನಮ್ಮ ಹೊಸ ಇಂಥ ತಿನ್ನಲ್ಲ ಅಂತ ಏನಿಲ್ಲ ಸರ್, ಏನಿಟ್ರು ತಿಂತವೆ ಸರ್. ಶೆಡ್ ಎಲ್ಲ ನೀವೇ ಕಟ್ಟಿದ್ದೀರಾ? ಹೌದು ಸರ್. ಸರ್, ಇದು ಶೆಡ್ಡು ಈಗ ಕೆಲವೊಬ್ರು ಶೆಡ್ಡಿಗಂತಂದು ಮೇಂಟೆನೆನ್ಸ್ ಮಾಡೋಕ್ಕಂತಂದ್ರೆ 1-1.5 ಲಕ್ಷ 2 ಲಕ್ಷದವರೆಗೂ ಹಾಕಿ ಮಾಡ್ತಾರೆ ಸರ್. ನಮ್ದು ಏನಿಲ್ಲ ಸರ್, ನಾವು ಸಿಂಪಲಾಗಿ, ನಾವು ಈಗ ಜಾಸ್ತಿ ಅದಕ್ಕೆ ಹಾಕಿದ್ರೆ ಅದೇ ದುಡ್ಡಿಗೆ ಒಂದು ಹಸ ತಂದು ಕಟ್ಕೋಬೋದು ಸರ್. ಅದಕ್ಕಾಗಿ ಸಿಂಪಲಾಗಿ ನಾವೇ ಸೆಟ್ ಮಾಡ್ಕೊಂಡಿದ್ವಿ. ನಮ್ಮ ತಂದೆಯವರು ನಾವೇ ಸೆಡ್ ಹಾಕಿರೋದು, ನಾವೇ ಮಾಡ್ಕೊಂಡಿದ್ವಿ ಸೆಡ್. ಸಿಂಪಲಾಗಿ ಒಂದು 25-30 ಸಾವಿರದೊಳಗೆ ಆಗೋಗಿದೆ ಸರ್ ಸೆಡ್. ಹೌದು ಸರ್. ಸರ್, ಶೆಡ್ ಹೆಂಗಾರು ಇರಲಿ ಸರ್, ಕ್ಲೀನೆಸ್ ಇರ್ಬೇಕು ಫಸ್ಟ್. ಒಂದು ಹಸಗಳಲ್ಲಿ ಕ್ಲೀನೆಸ್ ಇರಬೇಕು, ನಾವು ಕ್ಲೀನಾಗಿ ಮೇಂಟೈನ್ ಮಾಡಬೇಕು, ನೆರಳಿರ್ಬೇಕು ಯಾವಾಗಲೂ ಅವಕ್ಕೆ. ಹೌದು ಸರ್. ನಾವು ಶೆಡ್ ಮೇಲೆ ಗರಿ ಹಾಕಿದ್ದೀವಿ, ತಣ್ಣಗಿರುತ್ತೆ ಶೆಡ್ ಯಾವಾಗಲೂ. ನೀವು ಬೆಳಿಗ್ಗೆಯಿಂದ ಎಷ್ಟು ಗಂಟೆಗೆ ಕೆಲಸ ಎಲ್ಲ ಚಾಲು ಮಾಡ್ತೀರಾ ಸರ್? ನಾವು ಬೆಳಗ್ಗೆ 5 ಗಂಟೆಗೆ ಎದ್ದಾಳ್ತೀವಿ. 5 ಗಂಟೆಗೆ ಎದ್ದವರು ಫಸ್ಟು ಎಲ್ಲವಕ್ಕೂ ಒಂದು ಟಬ್ಬಲ್ಲಿ ಫೀಡ್ ಅದಕ್ಕೆ ಹಾಕ್ಬೇಕಾದ್ರೆ ಫೀಡ್ ಇಟ್ಟು, ನಂತರ 6 ಗಂಟೆಯಿಂದ ಹಾಲು ಕರೆಯಕ್ಕೆ ಇಟ್ಕೊತೀವಿ. 6 ಗಂಟೆಯಿಂದ 7 ಗಂಟೆವರೆಗೂ ಹಾಲು ಕರಿತೀವಿ ಸರ್. ನಮ್ದೇನು ಮಿಷಿನ್ ಇಲ್ಲ ಸರ್, ನಾವು ನಮ್ಮ ತಂದೆಯವರು ಇರೋದ್ರಿಂದ ನಾವೇ ಕೈಯಲ್ಲಿ ಹಾಲು ಕರಿತೀವಿ. ಹಾಲು ಕರೆದಾದ್ಮೇಲೆ ಹಾಲು ತಗೊಂಡು ಡೈರಿಗೆ ಒಬ್ರು ಹೋದರೆ ಇನ್ನೊಬ್ರು ಮೇವಿಲ್ಲೇ ಹಾಕ್ತೀವಿ ಸರ್. ಮೇವು ಹಾಕಿ ಕೈ ಬಿಟ್ಟವ್ರು ಮುಗೀತು ಸರ್. ನಾವು ಮತ್ತೆ 1 ಗಂಟೆವರೆಗೂ ಸೆಡ್ಡಾಗಿ ಖಾಲಿ ಇಡಲ್ಲ ಸರ್. ಅವು ಚೆನ್ನಾಗಿ ತಿಂದು ಮಲಗಿ ನೆಮ್ರಾಕಿ ಮಲ್ಕೊಂಡಿರ್ತವೆ ಸರ್. ಮಧ್ಯಾಹ್ನ ಒಂದು ಟ್ರಿಪ್ ಬಂದು ಇನ್ನೊಂದು ಟ್ರಿಪ್ ಒಣ ಮೇವು ಹಾಕಿ ಸೆಡ್ಡೆಲ್ಲ ನೀಟ್ ಮಾಡಿ ಮೈ ತೊಳೆದು ನಾವು ಮತ್ತೆ ನಂತರ ಬೇರೆ ಕೆಲಸಗಳಿಗೆ ಹೋಗ್ತೀವಿ ಸರ್. ಮತ್ತೆ 4 ಗಂಟೆಗೆ ಇನ್ನೊಂದ್ಸಲಿ ಫೀಡ್ ಇಟ್ಟು 6 ಗಂಟೆಯಿಂದ ಹಾಲು ಕಟ್ತೀವಿ ಸರ್. ಈ ಥರ ನಮ್ಮ ಮೇಂಟೆನೆನ್ಸ್ ಇದೆ ಸರ್. ಕೆಲವು ಜನ ಡೈರಿ ಅಲ್ಲ, ಇದು ಹಸುಗಳು ಸಾಕೋದು ಲಾಸು ಅಂತಾರೆ. ಹೌದು ಸರ್. ಅದಕ್ಕೆ ನೀವೇನು ಹೇಳ್ತೀರಾ? ಇಲ್ಲ ಸರ್, ಇದರಲ್ಲಿ ಕೆಲವೊಬ್ರು ಮಾಡ್ತಾರೆ ಲಾಸು ಅಂತ. ಯಾಕಂದರೆ ಕೆಲವೊಬ್ರು ಲೇಬರ್ಸ್ನಿಟ್ಟು ಲಾಸ್ ಮಾಡ್ಕೊತಾರೆ, ಇನ್ನು ಕೆಲವೊಬ್ರು ಮೇಂಟೆನೆನ್ಸ್ ಮಾಡೋಕ್ಕೆ ಬರದೆ ಲಾಸ್ ಮಾಡ್ಕೊತಾರೆ. ಇನ್ನು ಕೆಲವೊಬ್ರು ಯಾವುದ್ಯಾವುದೋ ಫೀಡ್ ಹಾಕೋದು, ಬರೀ ಮೇವನ್ನೆಲ್ಲ ಕೊಂಡ್ಕೊಂಬಂದೆ ಹಾಕೋದು, ಆ ಥರ ಮಾಡಿ ಲಾಸ್ ಮಾಡ್ಕೊತಾರೆ ಸರ್. ಸರ್, ಹಸಗಳಿಗೆ ಭಾರಿ ಸೂಕ್ಷ್ಮವಾಗಿ ನೋಡ್ಕೋಬೇಕು ಸರ್. ಒಂದು ಹಸುಗೆ ಒಂದು ಕಾಲಲ್ಲಿ ಗಾಯ ಆಯಿತು ಅಂದ್ರೂ ಅದು ಅದರಿಂದ ಜಾಸ್ತಿಯಾಗಿ ಹುಳ ಆಗಿ ಕೊನೆಗೆ ಅದು ಡೆತ್ ಆಗೋ ಚಾನ್ಸಸ್ ಇರುತ್ತೆ ಸರ್. ಹಂಗಾಗಿ ನಾವು ಯಾವುದೇ ಹಸುನೇ ಆಗಲಿ ಅದಕ್ಕೇನಾದ್ರು ಆದರೆ ಬೇಗ ಟ್ರೀಟ್ಮೆಂಟ್ ಮಾಡಿಸೋದು. ಈ ಕೆಚ್ಚಲು ಬಾವು ಹಂಗೇನಾದರೂ ಆದರೆ ನಾವು ಹೆಂಗೆ ಮೇಂಟೆನೆನ್ಸ್ ಕೊಡ್ತೀವಿ ಆ ಥರ ಸರ್. ಅವು ನಾವು ಮೇಂಟೆನೆನ್ಸ್ ಕೊಟ್ಟಂಗೆ ನಾವು ಲಾಭ ಇರುತ್ತೆ ಸರ್. ಈ ಹಸುಗಳಲ್ಲಿ ಹೆಚ್ಚಾಗಿ ರೋಗ ಯಾವ ಕಂಡು ಬರ್ತವೆ ಸರ್? ಇದರಲ್ಲಿ ಕಾಮನ್ ಆಗಿ ಅಂದರೆ ಒಂದು ಕೆಚ್ಚಲು ಬಾವು, ಕ್ಲೀನೆಸ್ಸಲ್ಲಿ ಮೇಂಟೈನ್ ಮಾಡಿಲ್ಲ ಅಂದರೆ ಕೆಚ್ಚಲು ಬಾವು. ಮತ್ತು ಈ ಬೇಸಿಗೆಯಲ್ಲಿ ಅಂದರೆ ಬಿಸಿಲು ಜಾಸ್ತಿ ಹೋದರೆ ಜ್ವರ ಬರುತ್ತೆ ಸರ್, ಇದೊಂದು. ಮತ್ತು ಈ ಯಾವಾಗಲೂ ನೀರಲ್ಲೇ ಆಡ್ತಾ ಇದ್ರೆ ಕಾಲಲ್ಲಿ ಕಾಲು ಸೆಲ್ತೋಗೋದು, ಹುಳ ಬೀಳೋದು, ಈ ಥರ ಆಗ್ತಾವೆ ಸರ್. ಅವನ್ನ ನಾವು ಬೇಗ ನೋಡ್ಕೋಬೇಕು. ಆದಷ್ಟು ಡ್ರೈ ಪ್ಲೇಸ್ಗಳಲ್ಲಿ ಹಸ ಕಟ್ಟಬೇಕು. ನೀಟಾಗಿ ಸೆಡ್ನೆಲ್ಲ ತೊಳೆದು ದಿನಕ್ಕೊಂದ್ಸಲಿ ಆಗಲಿ ತೊಳೆದು ನೀಟಾಗಿ ಮೇಂಟೆನೆನ್ಸ್ ಮಾಡ್ಬೇಕು ಸರ್. ಹಂಗೆಲ್ಲ ಮೇಂಟೈನ್ ಮಾಡ್ಬೇಕಾಗುತ್ತೆ ಸರ್. ಮತ್ತೆ ಇವಾಗ ಸಾಕಷ್ಟು ಜನ ಯುವಕರು ಹೈನುಗಾರಿಕೆ ಮಾಡ್ಬೇಕಂತ ಬರ್ತಿದ್ದಾರೆ, ಹೌದು ಸರ್. ಅವರಿಗೆಲ್ಲ ಏನು ಹೇಳ್ತೀರಾ ಸರ್? ಇದರಲ್ಲಿ ಲಾಭ ಇದೆ ಸರ್. ಈಗ ಎಷ್ಟೋ ಜನ ನಾವು ಎಜುಕೇಷನ್ ಮಾಡಲೇಬೇಕು, ಗೌರ್ಮೆಂಟ್ ಕೆಲಸ ಮಾಡಬೇಕು, ಲಕ್ಷಗಟ್ಟಲೆ ಸ್ಯಾಲರಿ ತಗೋಬೇಕು ಅಂತಂದೇಳಿ ಭಾಳ ತುಂಬ ಹೇಳ್ತಾರೆ ಸರ್. ಸರ್, ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಈಗ ನಮ್ಮದು ಈಗ ನಾನು ಏನು ಒಂದು ಟೈಮು ಅಷ್ಟು ಹಾಲಾಗ್ತಿದ್ದೀನಲ್ಲ, ನಮಗೆ ಒಂದು ತಿಂಗಳಿಗೆ ಬಿಲ್ಲು 1.5 ಲಕ್ಷ ಬರ್ತದೆ ಸರ್. ಹಾಂ, ಅದರಲ್ಲಿ ನಂದು ಖರ್ಚು ಎಲ್ಲ ತೆಗೆದು ನಾನು ಏನಿಲ್ಲ ಅಂದ್ರೂ 60,000-70,000 ರೂಪಾಯಿ ಒಂದು ಮಂತ್ಲಿ ಉಳಿಸ್ತಿದ್ದೀನಿ ಸರ್. ಹಿಂಗೆ ನನ್ನ ಫ್ಯಾಮಿಲಿಗೂ ಮೇಂಟೈನ್ ಆಗ್ತಿದೆ. ನಾವೊಂದು 1-2-3 ಲಕ್ಷ ಸಾಲ ಇದೆ, ಸಾಲನೂ ತೀರಿಸ್ಕೊಂಡು ನಮ್ಮ ಫ್ಯಾಮಿಲಿ ಮೇಂಟೈನ್ ಮಾಡ್ಕೊಂಡು ನಾವು ಹೊಸ ಮಾಡ್ತಿದ್ವಿ ಸರ್.
ನಾವು ಯಾವ ಲೇಬರ್ಸ್ ಇಟ್ಟಿಲ್ಲ, ಏನೂ ಇಟ್ಟಿಲ್ಲ. ಹಸ ತರಕ್ಕೆ ಆಗಲಿ ನಾನೇ ಖುದ್ದಾಗಿ ಹೋಗಿ ನಾನೇ ಸೆಲೆಕ್ಟ್ ಮಾಡಿ ನಾನೇ ಹಸ ತಗೊಬರ್ತೀನಿ. ನಮ್ಗೆ ಇಷ್ಟು ಉಳಿತಿದೆ ಸರ್. ಈಗ ಎಲ್ಲಾದರೂ ಬೇರೆ ಒಬ್ರ ತ ಕೆಲ್ಸಕ್ಕೆ ಹೋದ್ರೂ, ನಾನು ಗೌರ್ಮೆಂಟ್ ಕೆಲ್ಸಕ್ಕೆ ಹೋದ್ರೂ 50,000 60,000 ಅಂತಾರೆ. ನಾನೇ ಖುದ್ದಾಗಿ ನನ್ನ ಮನೆ ಮುಂದೆ ನಮ್ಮ ಮನೆ ಮುಂದೆ ನಾವು ಮಾಡ್ತಿದ್ವಿ ಸರ್ ಕೆಲಸ. ನಮ್ಮ ಕೆಲಸ ಅದರಲ್ಲಿ ನಮ್ಮ ಬಿಸ್ನೆಸ್ ಇದ್ದಂಗೆ ಇದು. ಹಂಗಾಗಿ ಮಾಡ್ಬೋದು ಸರ್. ಓದಲೇಬೇಕು ಜೀವನ ಮಾಡೋಕ್ಕೆ ಅನ್ನೋದು ಸುಳ್ಳು ಸರ್. ಹಸ ಕಟ್ಕೊಂಡ್ರೆ ಜೀವನ ಮಾಡ್ಬೋದು ಸರ್. ಹೌದು ಸರ್. ಸಣ್ಣ ಪ್ರಮಾಣದಿಂದ ಚಾಲು ಮಾಡಿ ಇವಾಗ 15 ವರ್ಷವರೆಗೂ ಬಂದಿದ್ದೀರಾ ನೀವು? ಹೌದು ಸರ್. ಸರ್ ನಾವು ಸ್ಟಾರ್ಟಿಂಗ್ ಮಾಡಿದ್ದು ಬರೀ ಒಂದೇ ಹಸು ತಂದಿದ್ದೆ ಸರ್. ನಾನು ಸ್ಟಾರ್ಟಿಂಗ್ ಮಾಡ್ಬೇಕಾದಾಗ ಅನ್ಕೊಂಡಿದ್ದೆ ಸಾಕು, ಒಂದು 5 ವರ್ಷ ಆದರೆ ಸಾಕು ಅನ್ಕೊಂಡಿದ್ದೆ. ಅಲ್ಲಿಂದ ಅದು ಸ್ಟಾರ್ಟ್ ಆಗಿದ್ದ ಜರ್ನಿ ಇವತ್ತಿನ ದಿನ 14 ಹಸು ಇದ್ದಾವೆ ಸರ್ ನನ್ನ ಹತ್ರ. ಈಗ ನಮ್ಮದು ಬೇರೆ ಕೆಲಸ ಏನಿಲ್ಲ ಸರ್, ಇದು ಒಂದೇ ಕೆಲಸನೇ ನಮ್ಮದು, ಹಸುದೇ ಕೆಲಸ. ಹಾಗಾಗಿ ನಾವು ಇದನ್ನೇ ಮಾಡ್ಕೊಂಡು ಹೋಗ್ತೀವಿ, ಕಂಟಿನ್ಯೂ ಮಾಡ್ತೀವಿ. ಹೌದು ಸರ್. ಹೌದು ಹೌದು ಸರ್, ಮಾಡ್ತೀವಿ. ಕಾಲೇಜ್ಗೆ ಹೋಗ್ತಿದ್ವಿ ಸರ್ ನಾವು. ಸರಿ ಕುಮಾರ್, ಧನ್ಯವಾದಗಳು ಇಷ್ಟೆಲ್ಲ ಮಾಹಿತಿ ಹಂಚ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಸರ್.